ನಮಸ್ಕಾರ ಎಲ್ರಿಗೂ. ನಾವಿವತ್ತು ಭರ್ಜರಿ ಗಂಡು ಸಿನಿಮಾದ ಲೊಕೇಶನ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಆಲ್ರೆಡಿ ಕಾರಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೋಗ್ತಾ ಇದೆ ಕಾರು. ಆ್ಯಕ್ಚುಲಿ ಯಾವ ಲೊಕೇಶನ್ ಏನು ಅಂತ ನಮ್ಮ ಡೈರೆಕ್ಟ್ರ್ ಇನ್ನೂ ಹೇಳಿಲ್ಲ ನಮಗೆ. ಆ ಡೌಟ್ ಇದೆ. ಸೊ ಯಾವ ಥರ ಲೊಕೇಶನ್ ಬೇಕು ಅಂತ, ಸಾಂಗ್ ಆಗಿರ್ಬೋದು, ಸೀನ್ ಆಗಿರ್ಬೋದು, ಒಂಥರ ಹಳ್ಳಿ ನಡೆಯುವಂಥ ಕತೆ ಇದು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಈ ಸಿನಿಮಾ ಆಲ್ರೆಡಿ ಸಿನಿಮಾ ಥಿಯೇಟ್ರಿಗೆ ಬಂದು ರಿಲೀಸ್ ಆಗಿ ಹೋಗಿದೆ. ಈ ವಿಡಿಯೋ ಮಾಡಿಕೊಂಡು ನಾನು ತುಂಬ ದಿನ ಆಯಿತು ಅದನ್ನ ಯೂಟ್ಯೂಬಲ್ಲಿ ಹಾಕಬೇಕು ಅಂತ ತುಂಬ ದಿನದಿಂದ ಕಾಯ್ತಾ ಇದ್ದೆ, ಬಟ್ ಹಾಕಿರಲಿಲ್ಲ. ಬಟ್ ಇವಾಗ ನೋಡಿ, ಇವಾಗ ಈ ಬೆಲ್ಲ ಮಾಡ್ತಾರಲ್ಲ ಗಾಣ, ಅಲ್ಲಿಗೆ ಬಂದಿದ್ದೀವಿ. ನಾನು, ನಮ್ಮ DOP ಕೌಶಿಕ್ ಸರು, ಅದೇ ರೀತಿ ಡೈರೆಕ್ಟ್ರು ಪ್ರಶಿತ್ ಸರು ಬಂದಿದ್ದೀವಿ. ನೋಡಿ ಬೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಇಲ್ಲಿ ನೋಡಿ. ಆಹಾ, ಗಾಣ ಸಾಕತ್ತಾಗಿದೆ ಅಲ್ವಾ? ಕುದಿ ಬರ್ತಾ ಇದೆ ನೋಡಿ. ಇವರು ಹರೀಶಣ್ಣ ನನ್ನ ಜೊತೆಗೆ ಮಂಗಳೂರಿಂದ ಬಂದಿದ್ರು ಇಲ್ಲಿಗೆ. ನಾವೀಗ ಚಾಮರಾಜನಗರದಲ್ಲಿದ್ದೀವಿ ನೋಡಿ. ಈ ಥರ ನಾವು ಕುಡಿಯೋಕ್ಕೊಂದು ಸ್ವಲ್ಪ ಕೇಳಿದ್ವಿ, ಅದಕ್ಕೆ ಅವರು ಬಿಂದಿಗೆಯಲ್ಲಿ ತುಂಬಿಸ್ತಾ ಇದ್ದಾರೆ ಕಬ್ಬಿನ ರಸ. ನಾವು ಕುಡಿಯೋಕ್ಕೆ ಕೇಳಿದ್ವಿ, ಅಂತೂ ಎಲ್ಲರೂ ಕಬ್ಬಿನಲ್ಲಿ ಕುಡಿತೀವಿ ಅಂತ ಒಂದು ಪಕ್ಕ ಆಯಿತು ನೋಡಿ. ನಮ್ಮ ಡೈರೆಕ್ಟರ್ ಸರು ಕಬ್ಬು ಹಾಕ್ತಾಯಿದೆ, ಜ್ಯೂಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾಯಿದ್ದಾರೆ. ಕಬ್ಬು ಕಲಿತಾ ಇದ್ದಾರೆ ನೋಡಿ ನಮ್ಮ ಡೈರೆಕ್ಟರ್ ಸರ್. ಚೆನ್ನಾಗಿ ನೋಡೋಣ. ನಮ್ಮ ಹರೀಶಣ್ಣ ಇಲ್ಲ ನಂದೆಲ್ಲಿ ಇರಲಿ ಅಂತ ಅವರು ಬಂದುಬಿಟ್ಟು ಕಬ್ಬಿನಲ್ಲಿ ತೆಗೀವಿ ನೋಡಿ. ಡೈರೆಕ್ಟರ್ ಜೊತೆ ನಮ್ಮ ಹರೀಶಣ್ಣ ಹಾಕ್ತಾರೆ ಕಬ್ಬು. ಯಾವ್ಗೆ ನೋಡಿ ಆಗ್ತದೆ, ಚೆನ್ನಾಗಿ ಹೋಗ್ತಾ ಇದೆ ನೋಡಿ. ಇಲ್ಲಿ ಹಿಪ್ಪಾಗಿ ಈ ಕಡೆಯಿಂದ ರಸ ಬರುತ್ತೆ. ಇದು ಬೆಲ್ಲದ ಅಚ್ಚು ಸ್ನೇಹಿತರೆ. ಇದಕ್ಕೆ ಬೆಲ್ಲ ಇದನ್ನು ಕುದಿಸ್ತಾರಲ್ವ, ಕುದಿಸಿದ್ಮೇಲೆ ಇದಕ್ಕೆ ಹಾಕ್ತಾರೆ. ಹಾಕಿದ್ಮೇಲೆ ಅದು ಡ್ರೈ ಆದಮೇಲೆ ಈ ಥರ ಬೆಲ್ಲ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಒಳ್ಳೆ ಪ್ಲಾಸ್ಟಿಕ್ ಗಟ್ಟಿ ಥರ ನೋಡಿ. ನಾನು ಇಷ್ಟೆಲ್ಲ ವೀಡಿಯೋ ಮಾಡಿದ್ದೀನಲ್ಲ ನಾನೇ. ಹರೀಶಣ್ಣ ಮಂಗಳೂರಿಂದ ಪಾಪ ನನ್ನ ಜೊತೆಗೆ ಬಂದಿದ್ದಾರೆ ಲೊಕೇಶನ್ ನೋಡೋಕ್ಕೆ ಅಂತ. ಅವ್ರಿಗೂ ಬೋರ್ ಆಗ್ತಿತ್ತಂತೆ ಮಂಗಳೂರಲ್ಲಿ, ಅದಕ್ಕೆ ನನ್ನ ಜೊತೆಗೆ ಬಂದರು ಶೂಟಿಂಗ್ ನೋಡೋಕ್ಕೆ. ನೋಡಿ ಹರೀಶಣ್ಣ ಬೇರೆ ಬಾಬಾ ಬೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರು. ಇನ್ನೇನಿಂದ ಅವರು ಫೋಟೋ ಸ್ಟುಡಿಯೋ ಬಿಟ್ಟು ಇಲ್ಲೇ ಬಂದು ಬೆಲ್ಲ ಮಾಡೋದು ಬೆಟ್ರು ಅನಿಸುತ್ತೆ. ಹರೀಶಣ್ಣ ಅಂತೂ ಫುಲ್ ಜಾಲಿಯಪ್ಪ. ಯಾವತ್ತೂ ನನ್ನ ಜೊತೆ ಖುಷಿಯಾಗಿರ್ತಾರೆ. నేనే ಕೆಲಸ ಹೇಳಿದ್ರು ಅಥವಾ ಅವರೇನೇ ಕೆಲಸ ಹೇಳಿದ್ರು, ಇಬ್ಬರು ಜೊತೆಯಾಗಿ ಮಾಡ್ತೀವಿ. ಫ್ರೆಂಡ್ಶಿಪ್ ಅಂದರೆ ಅದು ಸುಮಾರು ಒಂದು 14 ವರ್ಷ ಆಯಿತು ನೋಡಿ. ಇದು ಬಿಳಿ ಏನೋ ಅಂದ್ರಪ್ಪ, ಇದು ಬಿಳಿ ರಂಗನ ಬೆಟ್ಟ ಅಂತ ಮೇಲ್ಗಡೆ ಟಾಪಲ್ಲಿದ್ದೀವಿ. ದೇವಸ್ಥಾನದೆಲ್ಲ ವೀಡಿಯೋ ಮಾಡಿಲ್ಲ, ಹಾಗೆ ಒಂದು ಇದು ಚೆನ್ನಾಗಿತ್ತು, ನೇಚರ್ ಚೆನ್ನಾಗಿತ್ತು, ಅದಕ್ಕೆ ಹಂಗೆ ಒಂದು ಪ್ಯಾನಿಂಗ್ ಅಂತ ವೀಡಿಯೋ ಮಾಡಿಕೊಂಡೆ, ಹೋಗಿದ್ದಕ್ಕಿಲ್ಲ. ಇದು ನೋಡಿ, ನಾವು ಲೈಟ್ ವಾಪಸ್ ಬರಬೇಕಾದ್ರೆ ಲೊಕೇಶನಲ್ಲಿ ಯಾವುದೋ ಒಂದು ಗಿಡಗಳ ಗೊತ್ತಿಲ್ಲ ನನಗೆ, ಫುಲ್ ಲೈಟ್ ಹಾಕಿದ್ರು. ಶೂಟಿಂಗ್ ಶುರು ಆದಮೇಲೆ ಈ ಥರ ಇತ್ತು ನೋಡಿ ಸರ್. ಇದು ಏನೋ ಅಂತಾರೆ ಇದಕ್ಕೆ ನೋಡಿ. ನಮ್ಮ ಸಾಂಗ್ ಶೂಟಿಂಗ್ ಭಾಳ ಚೆನ್ನಾಗಿ, ಅದಕ್ಕೆ ಬಂದುಬಿಟ್ಟು ನಾಗರ ಅಂತ ಅಂತಾರೆ ಸ್ನೇಹಿತರೆ. ಆ ನಾಗರದಲ್ಲಿ ಸಾಂಗ್ ಹಾಕ್ತಾರೆ ಇವರು, ಅದಕ್ಕೆ ಮಾಡ್ತಾರೆ ನೋಡಿ. ಶೂಟಿಂಗ್ ಬಂದಿರೋ ಜೂನಿಯರ್ ಆರ್ಟಿಸ್ಟ್ಗಳು ಎಲ್ಲರೂ ಏನೋ ಅಂತಾರೆ ಅದಕ್ಕೆ, ತಂಬಿಟ್ಟು ಅಂತೆ. ಈ ಹಬ್ಬದ ಸಿಚುವೇಶನ್ಗೆಲ್ಲ ಮಾಡ್ತಾರೆ ಹಳ್ಳಿ ಕಡೆ ಎಲ್ಲ ತಂಬಿಟ್ಟು ಅಂತ. ಸೊ ಅದನ್ನು ಬಂದು ಸಾಲಾಗಿ ನಿಂತಾರೆ. ಇದೇನೋ ಗೊತ್ತಿಲ್ಲ ಸ್ನೇಹಿತರೆ. ನಾನು ರೋಡಲ್ಲಿ ಹಿಂಗೆ ಬರ್ತಿರ್ಬೇಕಾದ್ರೆ ಶೂಟಿಂಗ್ ನಡೀತಿರ್ಬೇಕು, ಯಾವುದೋ ಒಂದು ಜಾತ್ರೆ ನಡೀತಿತ್ತು. ಇದು ಯಾವ ಜಾತ್ರೆ ಏನು ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದ್ರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಈ ಬಸವನಿಗೆಲ್ಲ ಹಾರ ಎಲ್ಲ ಹಾಕ್ಬಿಟ್ಟು ಅದನ್ನು ಬಟ್ಟೆ ಹಾಕ್ಬಿಟ್ಟು ಚೆನ್ನಾಗಿ ಈ ತಾಯಿಂದೆಲ್ಲ ಬಂದು ಮುಗಿತಾರೆ, ಕಾಲು ಹಿಡಿತಾರೆ. ಏನೋ ಒಂದು ವಿಶೇಷತೆ ಇದೆ, ನಂಗೆ ಗೊತ್ತಿಲ್ಲ ಇದು ಏನು ಅಂತ ಜಾತ್ರೆ. ಬಟ್ ಒಂಥರ ಚೆನ್ನಾಗಿದೆ ನೋಡೋಕ್ಕೆ. ನಮ್ಮ ಸಂಸ್ಕೃತಿ ಕರ್ನಾಟಕದಲ್ಲಿ ಎಂತೆಲ್ಲ ಸಂಸ್ಕೃತಿ, ಯಾವೆಲ್ಲ ಸಂಸ್ಕೃತಿ ಅಂತ ಇದು ನೋಡೋಕೆ ಗೊತ್ತಾಗುತ್ತೆ. ಒಂಥರ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಭಕ್ತಿಪೂರ್ವಕವಾಗಿ ಕಾಲು ಮುಗಿತಾ ಇದ್ದಾರೆ, ಒಂದಷ್ಟು ಜನ ಇದ್ದಾರೆ. ಇದು ಯಾವ ಹಬ್ಬ ಏನು ಎತ್ತಂತ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿದೆ ನೋಡೋಕ್ಕೆ. ನೋಡಿ, ಹೋಗ್ತಾ ಇರಬೇಕಾದಕ್ಕೆ ಸಾರಿ ಹಾಕ್ತಾರೆ ನೆಲಕ್ಕೆ, ಯಾಕಂದರೆ ಕಾಲು ತಾಗಬಾರ್ದು ಅಂತ. ಏನೋ ಒಂಥರ ಮ್ಯಾಟ್ ಹಾಕ್ತಾರೆ. ನಮ್ಮ ಕಡೆ ಎಲ್ಲ ರೆಡ್ ಮ್ಯಾಟ್ ಹಾಕ್ತೀವಿ, ಇವರು ಹಳ್ಳಿ ಕಡೆಯಲ್ಲಿ ನೋಡಿ ಸಾರಿ ಹಾಕ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ಭಕ್ತಿಲಿ ಬಂದು ಕೈ ಮುಗಿತಾರೆ, ಕಾಲು ಹಿಡಿತಾರೆ. ವಾವ್, ಅದ್ಭುತ ಅಲ್ವಾ? ಸಿಟಿಲೆಲ್ಲ ಇಂಥವೆಲ್ಲ ನೋಡೋಕ್ಕೆ ಸಿಗಲ್ಲ. ಹಾಗೆ ಇದು ಏನೋ ಗೊತ್ತಿಲ್ಲ, ಒಂಥರ ಬ್ಯೂಟಿಫುಲ್ ಆಗಿದೆ. ನನಗೆ ಆರ್ಟಿಸ್ಟಿಕ್ ಆಗಿ ಸಿನಿಮಾ ಅಂತ ಬಂದಾಗ ಒಂಥರ ಆರ್ಟಿಸ್ಟಿಕ್ ಆಗಿ ನೋಡ್ತಾ ಇರುತ್ತೆ. ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಒಂದಷ್ಟು ಕಲರ್ಸ್ಗಳು ಹ್ಯಾಂಗ್ ಮಾಡಿರೋದು, ಫ್ಲವರ್ಸ್ಗಳು
ಅಷ್ಟು ಜನ ನಿಂತಿರೋದು ಒಂಥರ ಚೆನ್ನಾಗಿದೆ ನೋಡಿ. ಏನೋ ಹಿಂಗೆ ಬಂದು ಹಿಂಗೆ ಹೋಗ್ತಾರೆ ಏನು ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಚೆನ್ನಾಗಿದೆ, ನೋಡೋಕ್ಕಂತೂ ಅದ್ಭುತವಾಗಿದೆ ನೋಡಿ. ಶೂಟಿಂಗ್ ಇದು ನಮ್ಮ ಸೆಟ್ಟು ಸ್ನೇಹಿತರೆ, ಅಂದರೆ ಸಾಂಗ್ ಶೂಟಿಂಗ್ ಇದೆ. ಈ ಸಾಂಗ್ ಶೂಟಿಂಗ್ಗೆ ಅದೇ ಆವಾಗ ನೋಡಿದ್ರಲ್ಲ ಅದೇ ಥರ ಜಾತ್ರೆ ಇರುತ್ತೆ, ಆ ಜಾತ್ರೆಯಲ್ಲಿ ಶೂಟಿಂಗು. ನಮ್ಮ ಡೈರೆಕ್ಟ್ರು ಆ್ಯಕ್ಷನ್ ಕಟ್ ಹೇಳ್ತಾ ಇದ್ದಾರೆ. ಈ ಜಾತ್ರೆ ಸಿಚುವೇಶನ್ ಎಲ್ಲ ನಡೆಯುವಂಥ ಒಂದು ಸಿಚುವೇಶನ್ ನೋಡಿ. ಕಿರಣ್ ರಾಜ್ ಅವರು ಇದ್ದಾರೆ. ಇವು ನಮ್ಮ ಸೆಟ್ಟು ಆಗಿ ಫುಲ್ಲು ಇದು ಹ್ಯಾಂಡ್ ಓವರ್ ಇವನಿಗೆ, ಒಳಗಡೆ ಯಾರೂ ಬರೋಂಗಿಲ್ಲ ಅಂತ. ಬಟ್ ಯಾರೂ ಬಿಡ್ತಾ ಇಲ್ಲ, ಹಠ ಇಟ್ಕೊಂಡು ಒಳಗೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ನೋಡಿ. ಇವಾಗ ಮಳೆ ಬರೆಸ್ತಾರೆ, ಮಳೆ ಬರೆದಾಗ ಎಲ್ಲ ಡ್ಯಾನ್ಸ್ ಮಾಡ್ತಾರೆ. ಮತ್ತೆ ಒಂಥರ ಚೆನ್ನಾಗಿತ್ತು ಸ್ನೇಹಿತರೆ, ಸಿನಿಮಾನು ಚೆನ್ನಾಗಿತ್ತು. ಬಟ್ ಏನಪ್ಪ ಇತ್ತೀಚೆಗೆ ಕನ್ನಡ ಸಿನಿಮಾಗಳೆಲ್ಲ ಬರೋದು ಭಾಳ ಕಷ್ಟ, ಅಂದರೆ ನಿಲ್ಲೋದು ಕಷ್ಟ ಥಿಯೇಟರ್. ಏನಕ್ಕೆ ನಾನು ಹಾಗೆ ಒಂದು ರೌಂಡ್ ಹೋಗಿ ಬರೋಣ, ನಾನು ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಳೋಣ ಅಂತ ನಿಟ್ಲಲ್ಲಿ ಹೋಗಿ ಹಂಗೆ ನಿಂತ್ಕೊಂಡು ಗಡ್ಡದ ಮೇಲೆ ಕೈ ಹಾಕಿ ಸುಮ್ಮನೆ ಒಂದು ಸುತ್ತ ಬಂದು ತಲೆ ಕೇರ್ಕೊಂಡು ಎಲ್ಲ ನೋಡಿಕೊಂಡು ವಾಪಸ್ ಬರೋಣ ಅಂತ ಯೋಚನೆ ಮಾಡಿದೆ. ಯಾಕಂದರೆ ಅಷ್ಟೆಲ್ಲ ಆರ್ಟಿಸ್ಟ್ ಇದ್ದಾಗ ನಾನು ಸ್ಕ್ರೀನಲ್ಲಿ ಇದ್ದೀನಿ ಅಂತ ಗೊತ್ತಾಗಬೇಕು, ಅದಕ್ಕೆ. ಶೂಟಿಂಗ್ ಡಿಸ್ಟರ್ಬ್ ನೋಡಿ. ಸಾಂಗ್ ಶೂಟ್ ಇದೆ, ಎಲ್ಲರೂ ಫುಲ್ ಜಾಲಿ ಮಾಡಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಮಳೆ ಬಂತು, ಗೋವಿಂದ ಗೌಡರು, ಮಡಿನೂರು ಮನೆ, ಕಿರಣ್ ರಾಜು ಎಲ್ಲರೂ ಚೆನ್ನಾಗಿ. ಎಸ್ ಸ್ನೇಹಿತರೆ, ಇದಿಷ್ಟು ಭರ್ಜರಿ ಗಂಡು ಸಿನಿಮಾದ ಟೂರ್ ಆಗಿತ್ತು. ನೆಕ್ಸ್ಟ್ ಇನ್ನೊಂದು ಸಿನಿಮಾ ಜೊತೆ ನಾನು ಸಿಗ್ತೀನಿ. ಥ್ಯಾಂಕ್ ಯು.